ಈ ಚಾನಲ್ ಅಲ್ಲಿ ಎಷ್ಟೇ ಕಷ್ಟಪಟ್ಟು ವಿಡಿಯೋ ಹಾಕಿದ್ರು ಕೂಡ ತುಂಬಾ ಲೈಕ್ಸ್ ಗಳು ಬರ್ತಾ ಇಲ್ಲ, ಹಾಗೇನೆ ಜಾಸ್ತಿ ದಿನ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡ್ತಾ ಇಲ್ಲ ಅಂತ ಕಾಣಿಸುತ್ತೆ, ಅಥವಾ ಯಾಕೋ ಗೊತ್ತಿಲ್ಲ ರೀಚ್ ಅಂತೂ ಆಗ್ತಾ ಇಲ್ಲ. ಸೊ ಹೀಗಾಗಿ ನಾನೇನ್ ಮಾಡ್ತಾ ಇದ್ದೀನಿ, ಈ ಒಂದು ಚಾನಲ್ ಕನ್ನಡ ಎಂಟರ್ಟೈನ್ಮೆಂಟ್ ಅಂತ. ಸೊ ಈ ಒಂದು ಚಾನಲ್ ಅಲ್ಲಿ ವೋಟಿಂಗ್ ರಿಸಲ್ಟ್ ನ ಬಗ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಅನ್ನ ಕೊಡ್ತೀನಿ. ಹಾಗೇನೆ ಬಿಗ್ ಬಾಸ್ ಮುಕ್ತಾಯ ಆದ ನಂತರ ಒಂದು ಹೊಸ ಟಾಪಿಕ್ ಅಥವಾ ನೀವು ಯಾವ ಟಾಪಿಕ್ ಹೇಳ್ತೀರೋ ಆ ಟಾಪಿಕ್ ನ ಬಗ್ಗೆ ಈ ಚಾನಲ್ ಅಲ್ಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಥವಾ ವಾರಾಂತ್ಯದ ಎಪಿಸೋಡ್, ಸೊ ವಾರಾಂತ್ಯದಲ್ಲಿ ಇವಾಗ ಫಿನಾಲೆ ಬರುತ್ತಲ್ವಾ, ಸೊ ಫಿನಾಲೆಯ ಒಂದು ಮಾಹಿತಿಗಳನ್ನ ಈ ಚಾನಲ್ ಅಲ್ಲಿ ಕೊಡ್ತೀನಿ. ಬಟ್ ವೋಟಿಂಗ್ ರಿಸಲ್ಟ್ ನ ಮಾಹಿತಿಗಳನ್ನೆಲ್ಲ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲಿ ಕೊಡ್ತೀನಿ. ಸೊ ಈ ಒಂದು ಚಾನಲ್ ಅನ್ನ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ. ಹಾಗೇನೆ ಎಲ್ಲ ಮಾಹಿತಿ ವೋಟಿಂಗ್ ರಿಸಲ್ಟ್ ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ಸಿಗೋಣ ವೋಟಿಂಗ್ ರಿಸಲ್ಟ್ ಗೆ ಸಂಬಂಧಪಟ್ಟ ಹಾಗೇನೆ ಎಲಿಮಿನೇಷನ್ ಆಗಿರಬಹುದು, ಬೇರೆ ಯಾವುದಾದ್ರು ಟಾಪಿಕ್ ಡಿಸ್ಕಸ್ ಮಾಡೋದಿದ್ರೆ ಈ ಚಾನಲ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬಿಗ್ ಬಾಸ್ ಅಲ್ಲಿ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು, ನೀವು ಏನಾದರೂ ಹೇಳೋಕೆ ಇಷ್ಟಪಟ್ಟರೆ ಈ ಒಂದು ಚಾನಲ್ನ ಬಗ್ಗೆ, ಅಥವಾ ಏನಾದರೂ ನಿಮ್ಮ ಒಪಿನಿಯನ್ಗಳಿದ್ರೆ ಅದನ್ನು ಕಮೆಂಟ್ ಮಾಡಿ. ಸಿಗೋಣ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲಿ. ಹಾಗಂತ ಈ ಚಾನಲ್ ಅನ್ನು ಏನು ಕ್ಲೋಸ್ ಮಾಡ್ತಾ ಇಲ್ಲ, ಸೊ ಇದರಲ್ಲೂ ಕೂಡ ವಿಡಿಯೋಸ್ ಬರ್ತಾವೆ. ಸೊ ಇದರಲ್ಲಿ ವಾರಾಂತ್ಯ ಅಥವಾ ಏನಾದರೂ ಮೇನ್ ಟಾಪಿಕ್ ಬಂದರೆ ಆ ಟಾಪಿಕ್ನ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.